ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೋಕು ಮೊಬೈಲ್ಸಿಂದ. ನಾನು ನಿಮಗೆ ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂದರೆ, ಡಿಸ್ಪ್ಲೇ ಕಂಪ್ಲೇಂಟ್ ಬಂದಿದೆ ನೋಡಿ. ಸ್ಯಾಮ್ಸಂಗ್ದು ಇದು ನಾರ್ಮಲ್ ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಬಂದಿದೆ. ಇದನ್ನು ಯಾವ ರೀತಿ ಚೇಂಜ್ ಮಾಡ್ತೀವಿ ಅಂತ ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ ನಿಮಗೆ. ಬನ್ನಿ ನೋಡೋಣ. ನೋಡಿ, ಫಸ್ಟ್ ಏನು ಮಾಡ್ತೀವಿ ಅಂತ ಅಂದರೆ, ರಿಮೂವ್ ಮಾಡಬೇಕು. ಸಿಮ್ ಟ್ರೇ ರಿಮೂವ್ ಮಾಡಿ ಪ್ಯಾನಲ್ ರಿಮೂವ್ ಮಾಡ್ಕೋಬೇಕು. ಪ್ಯಾನಲ್ಲು ಹೀಗೆ ಒಂದು ಟೂಲ್ಸ್ ತಗೊಂಡು ನೀಟಾಗಿ, ಇದು ತುಂಬ ಓಲ್ಡ್ ಆಗಿಬಿಟ್ಟಿದೆ, ಎಲ್ಲ ಪ್ಯಾನಲೆಲ್ಲ ಹೋಗ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಜನಕ್ಕೆ ಚೇಂಜ್ ಮಾಡಲೇಬೇಕು, ಪಾಪ ಯೂಸ್ ಮಾಡಲೇಬೇಕಲ್ಲ. ಸೊ ಆದ್ದರಿಂದ ನೀಟಾಗಿ ರೆಡಿ ಮಾಡಿಕೊಡ್ತೀವಿ. ನಮ್ಮ ಕೆಲಸನೇ ಅದಲ್ವಾ, ನೀಟಾಗಿ ರೆಡಿ ಮಾಡೋದು. ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ ಆಗುತ್ತೆ, ಯಾರಿಗೇ ಆಗಲಿ. ಸೊ ನಮ್ಮ ಕೆಲಸನ ನಾವು ನೀಟಾಗಿ ರೆಡಿ ಮಾಡಬೇಕು, ಬಿಚ್ಕೋಬೇಕು. ನೋಡಿ, ಒಳಗಡೆ ಈ ಥರ ಸ್ಟ್ರಿಪ್ ಇರುತ್ತೆ. ಇದು ಸ್ಕ್ರೂ ಎಲ್ಲ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಬನ್ನಿ, ರಿಮೂವ್ ಮಾಡ್ಕೊಳ್ಳೋಣ ಈಗ. ಈ ಮೋಡದಲ್ಲಿ ನೀವು ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಪಾರ್ಟನ್ನು ನೀಟಾಗಿ ರಿಮೂವ್ ಮಾಡಿಕೊಂಡು, ಇಲ್ಲಿ ಚಾರ್ಜಿಂಗ್ ಸ್ಟ್ರಿಪ್ ಬರುತ್ತೆ. ಈ ಡಿಸ್ಪ್ಲೇನೆಲ್ಲ ಈ ಮಾಡಲ್ ಇದು ನಿಮಗೆ M13 ಇದು. ಇದರಲ್ಲೇನಂತ ಅಂದರೆ, ಡಿಸ್ಪ್ಲೇನಲ್ಲೇ ನಿಮಗೆ ಚಾರ್ಜಿಂಗ್ ಬರುತ್ತೆ ಮತ್ತು ಡಿಸ್ಪ್ಲೇ ಕನೆಕ್ಟ್ರು ಎರಡು ಒಂದೇ ಸ್ಟ್ರಿಪ್ಪಲ್ಲಿ, ಡಿಸ್ಪ್ಲೇ ಸ್ಟ್ರಿಪ್ಪಲ್ಲೇ ಬರುತ್ತೆ. ಕೆಲವೊಂದು M30S ನಿಮಗೆ ಬೇರೆ ಬೇರೆ ಬರುತ್ತೆ, ಚಾರ್ಜಿಂಗ್ದೇ ಸಪ್ಲೈ ಬೇರೆ ಬರುತ್ತೆ ಮತ್ತು ಡಿಸ್ಪ್ಲೇದೇ ಬೇರೆ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ ಡಿಸ್ಪ್ಲೇನಲ್ಲೇ ಚಾರ್ಜಿಂಗ್ ಸಪ್ಲೈ ಕೊಟ್ಟಿರೋದ್ರಿಂದ ಮೇಲೆ ಕೆಳಗಡೆ ಎರಡು ಕಡೆಯೂ ರಿಮೂವ್ ಮಾಡ್ಕೋಬೇಕು. ನೀಟಾಗಿ ರಿಮೂವ್ ಮಾಡಿಕೊಂಡು ಸ್ಟ್ರಿಪ್ ಓಪನ್ ಮಾಡ್ಕೋಬೇಕು. ಇದು ನೋಡಿ, ಡಿಸ್ಪ್ಲೇ ಸ್ಟ್ರಿಪ್ಪು, ಇದೆರಡನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ನೋಡಿ, ಡಿಸ್ಪ್ಲೇ ನೀಟಾಗಿ ರಿಮೂವ್ ಆಯಿತು. ಇದು ಸೆಂಟರ್ ಬೋರ್ಡು. ನೆಕ್ಸ್ಟು ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಮಾಡೋಣ. ಡಿಸ್ಪ್ಲೇ ರಿಪ್ಲೇಸ್ ಮಾಡಬೇಕಾದ್ರೆ ಈ ಫ್ರೇಮಿನಿಂದ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ರಿಪ್ಲೇಸ್ ಮಾಡೋಕ್ಕೆ ಫುಲ್ ಡಸ್ಟ್ ಇದೆ, ಫ್ರೇಮ್ ಎಲ್ಲ ಡಸ್ಟ್ ಕೂತಿರುತ್ತೆ. ಇದನ್ನು ನೀಟಾಗಿ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು, ಅವಾಗ ಏನಾಗುತ್ತೆ, ಮತ್ತೆ ಗಮ್ಮಿಂಗ್ ಹಾಕಿ ನಾವು ಹೊಸ ಡಿಸ್ಪ್ಲೇ ರಿಪ್ಲೇಸ್ ಮಾಡಿದಾಗ ಅದು ಗಮ್ಮಿಂಗ್ ಚೆನ್ನಾಗುತ್ತೆ ಮತ್ತು ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ. ಸೊ ಅದರಿಂದ ಕೆಲವೊಬ್ಬರು ಏನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ, ಡಿಸ್ಪ್ಲೇ ಹಾಕ್ತಾರೆ, ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ಬೇಕಾಗಿರುತ್ತೆ ಡಿಸ್ಪ್ಲೇ ಹಾಕೋದು ಆಗ್ತದೆ. ಬಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಮ್ಮ ಕೆಲಸ ನಮಗೆ ಒಂದು ಶಕ್ತಿ ಇರುತ್ತೆ. ಸೊ ಅದರಿಂದ ನೀಟಾಗಿ ಕ್ಯಾಮ್ರಾ ಲೆನ್ಸ್ ಇರ್ಬೋದು, ನಿಮಗೆ ಸ್ಪೀಕರ್ ಇರ್ಬೋದು, ಫ್ರೇಮ್ ಇರ್ಬೋದು, ನೀಟಾಗಿ ಕ್ಲೀನ್ ಮಾಡಿಕೊಂಡು ಡಿಸ್ಪ್ಲೇ ಹಾಕೋದ್ರಿಂದ ಫಿಟ್ಟಿಂಗ್ ಚೆನ್ನಾಗುತ್ತೆ. ಸೊ ಕ್ಲೀನ್ ಮಾಡ್ಕೊಳ್ಳಿ. ನಾವು ಯೂಸ್ ಮಾಡೋದು ಫಾಲ್ಕನ್ ಅವ್ರದ್ದು ಎಲೆಕ್ಟ್ರಾನಿಕ್ ಕ್ಲೀನರ್ ಅಂತ. ಇದು ಸ್ಪ್ರೇ ಬರುತ್ತೆ ನಿಮಗೆ. ಈ ಸ್ಪ್ರೇ ನಿಮಗೆ ಇದು ಸ್ಪ್ರೇ ಮಾಡ್ಕೊಂಡು ಮಾಡೋದ್ರಿಂದ ಗಮ್ ಏನಿರುತ್ತೆ ನೀಟಾಗಿ ಗಮ್ಮೆಲ್ಲ ರಿಮೂವ್ ಆಗುತ್ತೆ. ಸೊ ಮಾಡಿಕೊಂಡು ನೀಟಾಗಿ ಒಂದ್ಸರಿ ಬ್ರಷ್ ಮಾಡಿ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಆಗುತ್ತೆ ಇವಾಗ. ನೋಡಿ, ಇವಾಗ ಲೆನ್ಸ್ ಎಲ್ಲ ಫುಲ್ಲು ಕ್ಲೀನ್ ಆಗಿದೆ, ಫ್ರೇಮ್ ಕ್ಲೀನ್ ಆಗಿದೆ. ಸೊ ಇದು ಇವಾಗ ರಿಪ್ಲೇಸ್ಮೆಂಟ್ಗೆ ರೆಡಿ ಇದೆ ಬೋರ್ಡ್. ಬಂದು ನೋಡಿ, ಡಿಸ್ಪ್ಲೇ ರಿಪ್ಲೇಸ್ ಮಾಡೋದಕ್ಕೆ ಡಿಸ್ಪ್ಲೇ ರೆಡಿ ಇದೆ. ಇದು ಕ್ರೌನ್ ಕಂಪ್ನಿ ಚೆನ್ನಾಗಿದೆ ಡಿಸ್ಪ್ಲೇ, ನಾರ್ಮಲ್ ಡಿಸ್ಪ್ಲೇ, ಒರಿಜಿನಲ್ ಡಿಸ್ಪ್ಲೇ ಅಲ್ಲ. ಒರಿಜಿನಲ್ ಡಿಸ್ಪ್ಲೇ ನಿಮಗೆ ಕಾಸ್ಟ್ ಆಗುತ್ತೆ ಅರೌಂಡ್ 4,500. ಸೊ ಬೆಸ್ಟ್ ಇದು. ಕಂಪ್ನಿ ಚೆನ್ನಾಗಿದೆ, ಕಮ್ಮಿ ಇದೆ, ಬಟ್ ಓಕೆ. ಸೊ ನಮ್ಗೆ ಬೆಸ್ಟ್ ಅನ್ಸಿದೆ ಈ ಕಂಪ್ನಿ. ಕಂಪ್ಲೇಂಟ್ ಇಲ್ಲ, ಕಸ್ಟಮರ್ಗೆ ಓಕೆ ಅನ್ಸಿದೆ, ನಮಗೂ ಓಕೆ ಅನ್ಸಿದೆ. ಸೊ ಈ ಡಿಸ್ಪ್ಲೇ ನಾನು ಇವಾಗ ಫಿಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ಫಿಟ್ ಆಗಿದೆ, ಡಿಸ್ಪ್ಲೇ ಫಿಟ್ಟಿಂಗ್ ಆಗಿದೆ. ಪ್ಯಾನಲ್ ಎಲ್ಲ ಫಿಟ್ ಮಾಡ್ಕೊಳ್ಳೋಣ. ಪ್ಯಾನಲ್ ಫಿಟ್ ಮಾಡಿಕೊಂಡು ನೀಟಾಗಿ ಸ್ಕ್ರೂಗಳೆಲ್ಲ ಫಿಟ್ ಮಾಡಿಕೊಂಡು ಫಿಟ್ ಮಾಡಿದ್ರೆ ಫಿನಿಶ್. ಓಕೆ, ಫೈನಲಿ ಸ್ಕ್ರೂಗಳೆಲ್ಲ ಫಿಟ್ ಆಗಿದೆ. ಪ್ಯಾನಲ್ ಫಿಟ್ ಮಾಡ್ಕೊಳ್ಳೋಣ. ಪ್ಯಾನಲ್ ಫಿಟ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡ್ರೆ ಸೊ ಇದು ಫಿನಿಶು ನೋಡಿ. ಫೈನಲಿ ನಮಗೆ ಮೊಬೈಲು ರೆಡಿ ಇದೆ. ಸೊ ದಟ್ಸ್ ಇಟ್. ಇದಕ್ಕೆ ಈಗ ನಾವೇನು ಮಾಡಬೇಕು ಅಂತಂದರೆ, ರಬ್ಬರ್ ಬ್ಯಾಂಡ್ ಹಾಕಬೇಕಾಗುತ್ತೆ. ಏನಕ್ಕೆ ಅಂತ ಅಂದರೆ, ಗಮ್ಮಿಂಗ್ ಮಾಡಿರ್ತೀವಿ. ಸೊ ಗಮ್ಮಿಂಗು ನಿಮಗೆ ಸ್ವಲ್ಪ ಟೈಟ್ ಇದೆ, ನೀಟಾಗಿ ಇಟ್ಕೊಳ್ಳುತ್ತೆ ಅನ್ನೋ ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಸಾಕಾಗುತ್ತೆ. ಸೊ ನೀಟಾಗಿ ನೀವು ರಬ್ಬರ್ ಬ್ಯಾಂಡ್ ಹಾಕೋದ್ರಿಂದ ಒಂದು ಹಾಫ್ ಆನ್ ಅವರ್ ಹಾಕಿದ್ರೆ ಸಾಕು. ರಬ್ಬರ್ ಬ್ಯಾಂಡ್ ಹಾಕೋದ್ರಿಂದ ಡಿಸ್ಪ್ಲೇಗೆ ನಿಮಗೆ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಡಿಸ್ಪ್ಲೇ ಗ್ಯಾಪ್ ಸಣ್ಣ ಪುಟ್ಟ ಒಂದು ಸ್ವಲ್ಪ ಗ್ಯಾಪ್ ಏನಾಗುತ್ತೆ, ಹೇರಾಗಿ ಏರ್ ಪಾಸಲ್ಲಿ ನಿಮಗೆ ಗಮ್ಮು ರಿಲೀಸ್ ಆಗುತ್ತೆ.
ನೋಡಿ ಈ ಥರ ಹಾಕ್ಬಿಟ್ಬಿಟ್ರೆ ಮತ್ತು ಫೈನಲಿ ಇದು ರೆಡಿ ಇದೆ, ಯೂಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ಇದೇ ಥರ ವೀಡಿಯೋಸ್ಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.